ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹಿಯನ್ನು ತಿಳ್ಕೊಳ್ಳೋಣ. ಅನುಜ ಜಾನಕಿ ಸಹಿತ ಪ್ರಭು ಚಾಪ್ ಬಾನ್ ಧರೆ ರಾಮ ಮಮ ಹಿಯ ಗಗನ ಇಂದು ಇವ ಬಸಹು ಸದಾ ನಿಹ ಕಾಮ ಏವ ಮಸ್ತು ಕರಿ ರಮಾ ನಿವಾಸ ಹರಷಿ ಚಲೆ ಕುಂಭಜ ऋषि पासा बहुत दिवस गुरु दरसनु पाए भये मोही येहि आश्रम आए अब प्रभु संग जाऊं गुरु पाही तुम कह नाथ निहोरा नाही देखी कृपा निधि मुनि चतुराई लिए संग बिहसे द्वो भाई पंथ कहत निज भगति अनूपा मुनि आश्रम पहुँचे सुर भूपा तुरत सुती छन गुर पही गयवु करी दंडवत कहत अस भयवु नाथ कोसलाधीस कुमारा आये मिलन जगत आधारा राम अनुज समेत बैदेही निसी दीनु देव जपत हहु जेही सुनत अगस्ती तुरत उठी धाये हरि बिलो की लोचन जल छाये मुनिपद कमल परे द्वो भाई ऋषि अति प्रीति लिए उरलाई सादर कुशल पूछी मुनि ज्ञानी आसन बर बैठारे आनी पुनि करी बहु प्रकार प्रभु पूजा मोहि सम भाग्यवंत नहीं दूजा जह लगी रहे अपर मुनि वृंदा ಹರಷೆ ಸಬ ಬಿಲೋಕಿ ಸುಖ ಕಂದ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ತಿಳ್ಕೊಳ್ಳೋ ವಿಷಯ ಏನು ಅಂತಂದ್ರೆ ಅಗಸ್ತ್ಯಾಶ್ರಮಕ್ಕೆ ಭೇಟಿ ಕೊಡೋದು. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸುತೀಕ್ಷ್ಣ ಮುನಿಗಳಿಗೆ ರಾಮ ಭಕ್ತಿ, ವೈರಾಗ್ಯ, ವಿಜ್ಞಾನ, ಸಮಸ್ತ ಗುಣ ಮತ್ತೆ ಜ್ಞಾನದ ನಿಧಿಯಾಗು ಅಂತ ಹೇಳ್ತಾನೆ. ಅದಕ್ಕೆ ಮುನಿಗಳು ಹೇಳ್ತಾರೆ, ಪ್ರಭು ಕರುಣಿಸಿರುವಂಥ ವರವನ್ನು ನಾನಾಗಲೇ ಪಡ್ಕೊಂಡ್ಬಿಟ್ಟಿದ್ದೀನಿ, ಈಗ ನನಗೆ ಇಷ್ಟವಾಗಿರುವಂಥ ವರವನ್ನು ನೀನು ಕರುಣಿಸ್ಬೇಕು ಅಂತ ಕೇಳ್ಕೊಳ್ತಾನೆ. ಮತ್ತೆ ಅವ್ರು ಏನು ಇಷ್ಟಪಡ್ತಾರೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಈಗ ಕೇಳ್ತಾರೆ ನೋಡಿ, ಶ್ರೀರಾಮ ನೀನು ಸೀತಾ ಲಕ್ಷ್ಮಣರೊಡಗೂಡಿ ಧನುರ್ಬಾಣಗಳನ್ನು ಧರಿಸಿ ನನ್ನ ನಿಷ್ಕಾಮವಾದಂತಹ ಹೃದಯಾಕಾಶದಲ್ಲಿ ಚಂದ್ರನ ಹಾಗೆ ಸ್ಥಿರವಾಗಿ ನೀನು ಶೋಭಿಸ್ತಾ ಇರುವಂತ ಕೇಳ್ಕೊಳ್ತಾರೆ. ನೋಡಿ, ಅವ್ರು ಕೇಳಿರುವಂತ ವರ ಏನು ಅಂತಂದ್ರೆ ಇದು, ನೀನು ಸೀತಾರಾಮರ ಜೊತೆ, ಅದು ಧನುರ್ಬಾಣಗಳು ಇರಬೇಕು, ಅದರಿಂದ ಶೋಭಿಸ್ತಾ ಇರ್ಬೇಕು ನೀನು ಅಂತ ಒಂದು ರೂಪ ಇದೆಯಲ್ಲ, ಅದರಿಂದ ನೀನು ನನ್ನ ಹೃದಯದಲ್ಲಿ ಬಂದು ಇರಬೇಕು, ಸದಾ ನನ್ನ ಹೃದಯದಲ್ಲಿ ನೀವು 3 ಜನ ಕೂಡ ಕಾಣಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಏವ ಮಸ್ತು ಅಂತ ರಾಮ ಹೇಳ್ತಾನೆ. ಅಂದ್ರೆ ಏನು, ಹಾಗೆ ಆಗ್ಲಿ ಅಂತ ಹೇಳಿ ರಮಾನಿವಾಸನಾದಂತಹ ಶ್ರೀರಾಮ ಸಂತೋಷನಾಗಿ ಅಲ್ಲಿಂದ ಅಗಸ್ತ್ಯ ಋಷಿಗಳ ಹತ್ರಕ್ಕೆ ಹೋಗೋದಕ್ಕೆ ಅವನು ಹೊರಡ್ತಾನೆ. ಆಗ ಸುತೀಕ್ಷ್ಣರು ಹೇಳ್ತಾರೆ, ಶ್ರೀರಾಮ ನನ್ನ ಗುರುಗಳಾದಂತಹ ಅಗಸ್ತ್ಯ ಮಹರ್ಷಿಗಳ ದರ್ಶನವನ್ನು ಪಡ್ಕೊಳ್ದೆ ತುಂಬ ದಿವಸನೇ ಆಗೋಗಿದೆ, ಅಂದರೆ ಅವರು ದರ್ಶನ ಮಾಡಿ ತುಂಬ ದಿವಸ ಆಗೋಗಿದೆ, ನಾನು ಈ ಆಶ್ರಮಕ್ಕೆ ಬಂದು ಬಹಳ ದಿನಗಳಾಯಿತು, ಈಗ ನಾನು ಕೂಡ ನಿಮ್ಮ ಜೊತೆ ಗುರುಗಳ ಹತ್ರ ಬರ್ತೀನಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಮತ್ತು ಸ್ವಾಮಿ, ಇದರಲ್ಲಿ ನಿಮಗೆ ನಾನೇನು ಉಪಕಾರ ಮಾಡ್ತಾ ಇಲ್ಲ, ಅಂದರೆ ನಿಮಗೆ ಆ ಆಶ್ರಮದ ದಾರಿಯನ್ನು ತೋರಿಸ್ತಾ ಇದ್ದೀನಿ ಕರೆಕ್ಟು, ಆದರೆ ನಿಮಗೂ ಉಪಕಾರ ಮಾಡ್ತಾ ಇಲ್ಲ, ಇಲ್ಲಿ ನನ್ನ ಸ್ವಾರ್ಥನೇ ಇದೆ ಅಂತ ಹೇಳ್ಕೊಳ್ತಾನೆ. ಅಂದರೆ ನಾನು ಗುರುಗಳನ್ನು ನೋಡಬೇಕು ಅನ್ನೋದು ಅವರ ಒಂದು ಮಾತಿನ ಅರ್ಥ. ಮುನಿಯ ಜಾಣ್ಮೆಯನ್ನು ನೋಡಿ ಇಲ್ಲಿ ರಾಮನಿಗೆ ಗೊತ್ತಾಗತ್ತೆ, ಯಾಕಂದರೆ ಅವನು ಸರ್ವಾಂತರ್ಯಾಮಿ, ಎಲ್ಲರಲ್ಲೂ ಇರ್ತಾನೆ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗತ್ತಲ್ಲ. ಅಂದರೆ ಇಲ್ಲಿ ರಾಮನ ಜೊತೆ ಸ್ವಲ್ಪ ಹೊತ್ತು ಇರಬೇಕು ಅಂತ ಅವ್ರ ಇಚ್ಛೆ ಇರುತ್ತೆ. ಅದಕ್ಕೆ ನಿಮ್ಮ ಜೊತೆ ನಾನು ಗುರುಗಳ ಆಶ್ರಮಕ್ಕೆ ಬರ್ತೀನಿ, ನಾನು ತುಂಬ ದಿವಸ ಆಗೋಗಿದೆ ಹೋಗಿ ಅಂತ ಅವರು ಒಂದು ರೀಸನ್ ಕೊಡ್ತಾ ಇದ್ದಾರಲ್ಲ. ಆ ಮುನಿಯ ಜಾಣ್ಮೆಯನ್ನು ಗಮನಿಸಿ ಅಣ್ಣ ತಮ್ಮಂದ್ರಿಬ್ರು ಕೂಡ ನಗ್ತಾ ಕೃಪಾನಿಧಿಯಾದಂತಹ ಶ್ರೀರಾಮ ಅವರನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ದೇವಾದಿದೇವನಾದಂತಹ ಶ್ರೀರಾಮ ದಾರಿಯಲ್ಲಿ ಅನನ್ಯ ಭಕ್ತಿಯ ಬಗ್ಗೆ ಮುನಿಯ ಹತ್ರ ವರ್ಣನೆ ಮಾಡ್ತಾ ಅಗಸ್ತ್ಯಾಶ್ರಮಕ್ಕೆ ತಲುಪ್ತಾನೆ. ಸುತೀಕ್ಷ್ಣರು ಏನು ಮಾಡ್ತಾರೆ, ಮೊದಲು ಹೋಗಿ ಮುಂದಾಗಿ ಗುರುಗಳಾದಂಥ ಅಗಸ್ತ್ಯರ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ರೀತಿ ಹೇಳ್ತಾರೆ, ಸ್ವಾಮಿ
ನೀವು ಅನುದಿನವೂ ಕೂಡ ಸ್ಮರಣೆ ಮಾಡ್ತಾ ಇರುವಂತಹ ಆ ಕೋಸಲಾಪತಿ ದಶರಥ ನಂದನ ಜಗದಾಧಾರನೂ ಆದಂತಹ ಆ ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣರು ಒಡಗೂಡಿ ನಿಮ್ಮ ದರ್ಶನಕ್ಕೆ ಅಂತ ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣನೇ ಅಗಸ್ತ್ಯರು ಅವಸರವಾಗಿ ಅಂದರೆ ಸ್ವಲ್ಪ ಫಾಸ್ಟಾಗಿ ಎದ್ದು ಶ್ರೀರಾಮನ ಎದುರುಗಡೆ ಓಡ್ ರಾಮ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಭಗವಾನ್ ಶ್ರೀರಾಮನನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳಲ್ಲಿ ಆನಂದಾಶ್ರುಗಳು ತುಂಬಿ ಬರುತ್ತೆ. ಸೋದರರಿಬ್ಬರೂ ಕೂಡ ಆ ಮುನೀಶ್ವರರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ವಂದನೆಯನ್ನು ಮಾಡ್ತಾರೆ. ಗುರುಗಳನ್ನು ನೋಡಿದ ತಕ್ಷಣ ಸಾಷ್ಟಾಂಗ ವಂದನೆ ಮಾಡಬೇಕು. ನಾವು ಮೊದಲು ಅವರಿಗೆ ಗೌರವವನ್ನು ಕೊಡಬೇಕು. ಋಷಿಗಳು ಪ್ರೀತಿಯಿಂದ ಅವರಿಬ್ಬರನ್ನೂ ಕೂಡ ಹಿಡಿದೆತ್ತಿ ಆಲಿಂಗನೆ ಮಾಡ್ಕೊಳ್ತಾರೆ. ಜ್ಞಾನಿಗಳಾದಂತಹ ಅಗಸ್ತ್ಯರು ಗೌರವದಿಂದ ಕುಶಲವನ್ನು ಕೇಳಿ, ಅಂದರೆ ಹೇಗಿದ್ದೀರಾ ಏನು ಅಂತೆಲ್ಲ ಕೇಳಿಕೊಂಡು ಅವರನ್ನು ಆಶ್ರಮದ ಒಳಗಡೆ ಕರ್ಕೊಂಡು ಹೋಗಿ ಒಂದು ಸುಖಾಸನವನ್ನು ಕೊಟ್ಟು ಅದರಲ್ಲಿ ಕೂರಿಸ್ತಾರೆ. ಆಮೇಲೆ ಪ್ರಭುವನ್ನು ಬೇರೆ ಬೇರೆ ವಿಧಾನದಿಂದ ಪೂಜೆ ಮಾಡಿ, ಇವತ್ತು ನನ್ನಂಥ ಅದೃಷ್ಟವಂತ ಯಾರೂ ಇಲ್ಲ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಆ ಭಗವಂತ ನನ್ನ ಆಶ್ರಮಕ್ಕೆ ಬಂದಿದ್ದಾನೆ, ನಾನು ಅವನ ಪೂಜೆ ಸೇವೆ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಅಂಥ ಭಾಗ್ಯ ನಿಜವಾಗ್ಲೂ ಯಾರಿಗೂ ಇಲ್ಲ, ನಾನು ಅದೃಷ್ಟವಂತ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಅಲ್ಲಿದ್ದಂತಹ ಬೇರೆ ಮುನಿಗಳಿರ್ತಾರಲ್ಲ, ಇನ್ನು ಬೇಕಾದಷ್ಟು ಜನ ಆಶ್ರಮದಲ್ಲಿ, ಆ ಮುನಿಗಳೆಲ್ಲರೂ ಕೂಡ ಆನಂದ ಕಂದನಾದಂತಹ ಶ್ರೀರಾಮನನ್ನು ದರ್ಶನ ಮಾಡಿ ಆನಂದ ತುಂದಿಲರಾಗ್ತಾರೆ. ಅಂದರೆ ಎಲ್ಲರಿಗೂ ಕೂಡ ಆನಂದ ಉಂಟಾಗ್ತಾ ಇದೆ. ಅದಕ್ಕೆ ಭಗವಂತನನ್ನು ಸಚ್ಚಿದಾನಂದ ಅಂದರೆ ಆನಂದದ ಸಾಗರ ಅಂತೆಲ್ಲ ಯಾಕೆ ಕರೀತಾರೆ? ಅವನು ನಮ್ಮ ಜೊತೆ ಇದ್ದಷ್ಟು ನಮಗೆ ಆನಂದ ಹೆಚ್ಚಾಗ್ತಾ ಇರುತ್ತೆ. ನಾವು ಅವನ ಸಂಪರ್ಕದಲ್ಲಿ ಎಷ್ಟು ಹೊತ್ತಿರ್ತೀವೋ ಅಷ್ಟೊತ್ತು ನಾವು ಆನಂದದಲ್ಲಿರ್ತೀವಿ. ಅದಕ್ಕೆ ನಾವು ದಿನದ ಇಡೀ ಎಷ್ಟಾಗುತ್ತೋ ನಮಗೆ ಅಷ್ಟರ ಮಟ್ಟಿಗೆ ಭಗವಂತನ ಜೊತೆನೇ ಇರಬೇಕು. ಆಗ ಅವನ ಗುಣಗಳು, ಅವನ ಸ್ವಭಾವ ಎಲ್ಲ ನಮ್ಮದು ಆಗ್ತಾ ಹೋಗುತ್ತೆ. ನಾವು ಆಗ ಅವನಲ್ಲಿರುವಂಥ ಗುಣಗಳನ್ನು ಪಡಿತೀವಿ. ಆಗ ನಾವು ಕೂಡ ಆನಂದವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.